27 ವರ್ಷದಿಂದ ಒಂದು ಲೆಕ್ಕ, ಈಗಿಂದ ಒಂದು ಲೆಕ್ಕ. ಹೋಗಿ ಅವ್ರ ಮಗ ಬಂದಿದ್ದಾನಂತೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀನಿಧಿ JR ಉಲ್ಲೇಕೆರೆ. ನಾನು ತುಮಕೂರಿನ ಕಸ್ತೂರ್ಬಾ ಹಾಸ್ಪಿಟಲಲ್ಲಿ ತೋರಿಸ್ತಾ ಇದ್ದಿದ್ದು. ಡೆಲಿವರಿಗೂ ಅಲ್ಲೇ ಅಡ್ಮಿಟ್ ಆಗಿದ್ದು. ನನ್ನ ಪ್ರೆಗ್ನೆನ್ಸಿ ಜರ್ನಿ 9 ಮಂತ್ಸ್ ಯಾವ ರೀತಿ ಮುಗೀತು ನನಗೆ ಅಂತಲೇ ಗೊತ್ತಾಗಿಲ್ಲ. ಅಪ್ಪ, ಅಮ್ಮ, ಅತ್ತೆ, ಮಾವ, ನನ್ನ ಗಂಡ, ನನ್ನ ತಮ್ಮ ಎಲ್ಲ ನನಗೆ ಧೈರ್ಯ ಹೇಳಿ ಆಪ್ರೇಷನ್ ಥಿಯೇಟರಿಗೆ ಕಳಿಸಿದ್ರು ವಾರ್ಡಿಂದ. ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂದರೆ, ಒಂದು ಕಡೆ ಭಯ, ಒಂದು ಕಡೆ ಖುಷಿ, ಒಂದು ಕಡೆ ಅಳು. ಹೇಳೋಕ್ಕೆ ಆಗ್ತಾಯಿಲ್ಲ ನನಗೆ ಆ ಎಕ್ಸ್ಪೀರಿಯನ್ಸು. ಅನಸ್ತೇಷಿಯಾ ಕೊಟ್ಟರು, ಬಾಡಿ ಎಲ್ಲ ಮರಗಟ್ದಂಗೆ ಆಯಿತು. ಆಮೇಲೆ ನೋಡ್ತಾನೆ ಪಾಪು ಆಗಿಲ್ಲ ಅಂತ ನೋಡ್ತಾ ಇದ್ದೆ. ನಿಧಿ ಮಗ ಹುಟ್ಟಿದ್ದಾನೆ, ರಾಮ ಬಂದಿದ್ದಾನೆ ಅಂತ ಪಾಪನ ತೋರಿಸಿದ್ರು ಮೇಡಮ್. ಆ ಪುಟ್ಟ ಕಣ್ಣು, ಆ ಪುಟ್ಟ ಕೈ ಎಲ್ಲ ನೋಡಿ ತುಂಬಾ ಖುಷಿ ಆಯಿತು. ನೋಡ್ತಾನೆ ಇದ್ದೀನಿ, ಅಳ್ತಾನೆ ಇಲ್ಲ. ಆಮೇಲೆ ಮೇಡಮ್ ಔಟ್ಸೈಡ್ ಕರ್ಕೊಂಡೋದ್ರು, ಪಾಪನ ಮನೆಯವ್ರಿಗೆಲ್ಲ ತೋರಿಸ್ತೀನಿ ಅಂತ ಹೇಳಿ. ಆ ಎಕ್ಸ್ಪೀರಿಯನ್ಸ್ ನನಗೆ ಹೇಳೋಕ್ಕೆ ಆಗಿಲ್ಲ. Congratulations. Thank you. Very good. ಚೆನ್ನಾಗಿದ್ದಾರೆ. ಓನು ಮೊನ್ನೆ ನನ್ನ ಅಮ್ಮ ಕೂಡ ನೀನು ಮುಟ್ಟಕ್ಕೆ ಹೋಗ್ಬಿಡಿ, ಇನ್ಫೆಕ್ಷನ್ ಆಗುತ್ತೆ. ಬನ್ನಿ ಎಲ್ಲರೂ ನಾನು ಚಂದುನ ಯಾವಾಗಲೂ ಚಂದು ನಮಗೆ ಯಾವ ಪಾಪು ಆಗುತ್ತೆ ಅಂತ ಕೇಳ್ತಾ ಇದ್ದೆ. ಅವರು ಗಂಡು ಮಗು ಅಂತ ಅವ್ರು ಹೇಳೋರು, ನಾನು ಹೆಣ್ಮಗು ಅಂತ ನಾನು ಹೇಳ್ತಾ ಇದ್ದೆ. ಅವಾಗ ಇಬ್ಬರೂ ದೇವ್ರನ್ನ ಕೇಳ್ಕೊಂಡಿದ್ವಿ, ಯಾವ ಪಾಪುನಾರು ಆಗಲಿ ಆರೋಗ್ಯವಾಗಿರಲಿ ಅಂತ. ಅದೇ ರೀತಿ ನಮ್ಗೆ ಆರೋಗ್ಯವಾಗಿರೋದೊಂದು ಪಾಪು ಆಯಿತು, ಗಂಡು ಮಗು. 3 kg 20 grams ಇದ್ದ. ನಮ್ಮ ಅಪ್ಪ, ಅಮ್ಮ, ತಮ್ಮ, ಅತ್ತೆ, ಮಾವ ಎಲ್ಲರಿಗೂ ನಮ್ಮ ಫ್ಯಾಮಿಲಿ ತುಂಬಾ ಖುಷಿ ಆಯಿತು ಪಾಪು ಆಗಿದ್ದು ಆರೋಗ್ಯವಾಗಿ. ಪಾಪು ಹುಟ್ಟಾದ್ಮೇಲೆ 3 days ಯಾವ ರೀತಿ ಹೋಯಿತು ಅಂತ ಹಾಸ್ಪಿಟಲ್ ಗೊತ್ತೇ ಆಗಲಿಲ್ಲ. ಹಾಸ್ಪಿಟಲ್ ಒಳ್ಳೆ ಮನೆ ಥರ ಇತ್ತು, ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನಮ್ಮನ್ನು. ನಾನು ಹುಟ್ಟಿದ್ದು ಇಲ್ಲೇನೆ, ನನ್ನ ತಮ್ಮ ಹುಟ್ಟಿದ್ದು ಇಲ್ಲೇನೆ. ಮತ್ತು ಈಗ 30 yearsಯಿಂದ ನಾವು ಈ ಹಾಸ್ಪಿಟಲಿಗೆ ಒಡನಾಟ ಇದೆ. ಈ ಹಾಸ್ಪಿಟಲ್ ಜೊತೆ ಯುಟ್ರಸ್ ರಿಮೂವ್ ಆಪ್ರೇಷನ್ ಇರ್ಬೋದು, ಡೆಲಿವರಿ ಆಪ್ರೇಷನ್ಸ್ ಇರ್ಬೋದು, ಆರ್ಥೋಪೆಡಿಕ್ಟ್ ಇರ್ಬೋದು, ಎಲ್ಲರೂ ಇಲ್ಲೇ ಬರ್ತೀವಿ ನಮ್ಮ ಫ್ಯಾಮಿಲಿಯಲ್ಲಿ. ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿ ಈಗ ಕಸ್ತೂರ್ಬಾ ಫ್ಯಾಮಿಲಿ ಆಗಿದೆ. ನನ್ನ ಪಾಪುದು ಇಲ್ಲೇ ನಾನು ಡೆಲಿವರಿ ಮಾಡಿಸ್ಬೇಕು ಅಂತ ಹೇಳಿ ಇಲ್ಲೇ ಮೇಡಮ್ ಹತ್ರ ಮತ್ತು ದುರ್ಗಾದಾಸ್ ಸರ್ ಹತ್ರ, ಅಪೂರ್ವ ಮ್ಯಾಮ್ ಹತ್ರ ಹೇಳ್ಬಿಟ್ಟು ನಾನು ಇಲ್ಲೇ ಮಾಡಿಸಿದ್ದು. ಫಸ್ಟ್ ಇದನ್ನು ನಾನು ಇಲ್ಲೇ ತೋರಿಸ್ತಾ ಇರೋದು. ನನಗಂತೂ ಇಲ್ಲಿನ ಸ್ಟಾಫ್ ಅಂತೂ ತುಂಬಾ ಇಷ್ಟ. ಯಾಕೆಂದರೆ ಫ್ರೆಂಡ್ಲಿ. ನಾವು ಯಾವ ಟೈಮಲ್ಲಾದರೂ ಬರಲಿ ಅಷ್ಟೇ ಚೆನ್ನಾಗಿ ಬಂದು ಮಾತಾಡ್ಸೋದಿರ್ಬೋದು, ರೆಸ್ಪಾನ್ಸ್ ಮಾಡೋದಿರ್ಬೋದು, ತುಂಬಾ ಚೆನ್ನಾಗಿ ಮಾಡ್ತಾರೆ. ಡಾಕ್ಟರ್ಸ್ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ. ನನಗಂತೂ ಈ ಹಾಸ್ಪಿಟಲಿಗೆ ಬಂದು ತುಂಬಾ ಖುಷಿ ಆಯಿತು. ನನ್ನ ಫ್ಯಾಮಿಲಿಯಲ್ಲಿ ಅಥವಾ ನನಗೆ ಗೊತ್ತಿರೋರು ಯಾರಾದರೂ ಪ್ರೆಗ್ನೆಂಟ್ ಅಂತ ಗೊತ್ತಾದರೆ ನಾನು ಕಸ್ತೂರ್ಬಾ ಹಾಸ್ಪಿಟಲ್ನೇ ರೆಫರ್ ಮಾಡೋದು. ತುಂಬಾ ಚೆನ್ನಾಗಿ ನೋಡ್ಕೊತಾರೆ. ಇದೇ ರೀತಿ ನನ್ನ ಮತ್ತಷ್ಟು ವೀಡಿಯೋಸ್ಗಾಗಿ ಶ್ರೀನಿಧಿ JR ಉಲ್ಲೇಕೆರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.